ಹೊನ್ನಾವರ ತಾಲೂಕಿನ ಮೂಡ್ಕಣಿಯ ತೀರಾ ಬಡ ಕುಟುಂಬದವರಾದ ಕೃಷ್ಣ ನಾಯ್ಕ್ ಮತ್ತು ಅವರ ಸಹೋದರರಿಗೆ ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಗ್ಯಾಸ್ ಒಲೆ ಮತ್ತು 2 ಸಿಲಿಂಡರ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ಥಳೀಯ ಆಟೋ ಚಾಲಕರು ಮೂಡ್ಕಣಿಯ ಕೃಷ್ಣ ನಾಯ್ಕ್ ಕುಟುಂಬದ ಪರಿಸ್ಥಿತಿ ಕುರಿತು ನಮಗೆ ತಿಳಿಸಿದ್ದು, ದುಡಿಯಲು ಆಧಾರವಾಗಿ ಯಾರೂ ಇಲ್ಲದೆ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದ ಇವರಿಗೆ ಅಡುಗೆ ಮಾಡಲಾದರೂ ಅನುಕೂಲವಾಗಲಿ ಎಂದು ಗ್ಯಾಸ್ ಒಲೆ ಮತ್ತು ಸಿಲಿಂಡರ್ ವಿತರಣೆ ಮಾಡಿದ್ದೇನೆ. ಇಂತಹ ಪರಿಸ್ಥಿತಿಯಲ್ಲಿರುವ ಕೆಲವರು ಹೊಳೆಸಾಲಿನ ಪ್ರದೇಶದಲ್ಲಿ ಕಂಡು ಬರ್ತಾರೆ. ರಾಜಕಾರಣಿಗಳು ಈ ಹಂತದಲ್ಲಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡೋದಿಲ್ಲ, ಕೇವಲ ಆಶ್ವಾಸನೆ ಕೊಡ್ತಾರೆ. ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ರಾಜಕೀಯ ಅನ್ನೋದು ಬಿಸಿನೆಸ್ ಆಗಿದೆ. ಪುನೀತ್ ರಾಜ್ಕುಮಾರ್ ಅವರ ಸಮಾಜ ಸೇವೆ ನೋಡಿ ನನಗೂ ಮತ್ತಷ್ಟು ಸೇವೆ ಮಾಡಬೇಕೆನ್ನುವ ಧೈರ್ಯ ಬಂತು. ಹಾಗಾಗಿ ಮತ್ತಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ ಎಂದರು. ಇವತ್ತು ನಾನು ಹೊನ್ನಾವರದ ಮೂಡ್ಕಣಿಯ ಒಂದು ಭಾಗದಲ್ಲಿದ್ದೇನೆ. 1-2 ದಿನದ ಹಿಂದೆ ನನಗೆ ಸ್ವಲ್ಪ ಆಟೋ ಚಾಲಕರು ಕರೆ ಮಾಡಿ ಇಲ್ಲಿಯ ಸ್ಥಿತಿ ಒಂದು ಹೇಳಿದರು. ಏನಂದರೆ ಒಂದು ಮನೆಯಲ್ಲಿ ಒಂದು ಅಣ್ಣ ತಂಗಿ ಇಬ್ಬರಿದ್ದಾರೆ. ಅವರಿಗೆ ಅವ್ರ ಮನೆ ಹೇಗಿದೆ ಅಂತ ದುಡಿಯೋಕ್ಕೂ ಆಧಾರವಾಗಿ ಯಾರೂ ಇಲ್ಲ. ಆ್ಯಕ್ಚುಲಿ ಅವ್ರಿಗೆ ಏನು ಮೂಲಭೂತ ಸೌಕರ್ಯನೇ ಇಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನನಗೆ ಇಲ್ಲಿ ಆಟೋ ಚಾಲಕರು ಕೇಳ್ಕೊಂಡಾಗ ನಾನು ಬಂದು ವೀಕ್ಷಣೆ ಮಾಡಿ ಇವ್ರ ಜೊತೆ ಕುಂತು ಮಾತಾಡ್ಕೊಂಡು ನಾನು ಇವತ್ತೊಂದು ಅವರಿಗೆ ಸ್ವಲ್ಪ ಅಡುಗೆ ಊಟ ಮಾಡೋಕ್ಕಾದ್ರೂ ಸ್ವಲ್ಪ ಈಸಿ ಆಗಲ್ಲ ಅಂತ ಹೇಳಿ ಒಂದು ಗ್ಯಾಸ್ ಒಲೆ ಹಾಗೂ 2 ಸಿಲಿಂಡ್ರನ್ನು ನೀಡಿದ್ದೇನೆ. ಇದೇ ರೀತಿ ನಮ್ಮ ಈ ಭಾಗದಲ್ಲೂ ಸಹಿತ ಹೊನ್ನಾವರ ಹೊಳೆಸಾಲ ಭಾಗದಲ್ಲೂ ಕೂಡ ಸ್ವಲ್ಪ ಇಂಥ ಸ್ಥಿತಿಗತಿ ತುಂಬ ಉಂಟು. ಆದಷ್ಟು ಸ್ವಲ್ಪ ರಾಜಕಾರಣಿಗಳಾಗಿರಲಿ ಯಾರೇ ಆಗಿರಲಿ ಇದ್ದವರು ಇಂಥದನ್ನು ಸ್ವಲ್ಪ ಸಹಾಯದ ಮೂಲಕ ಕರುಣಿಸಿದ್ರೆ ತುಂಬ ಚೆನ್ನಾಗಿತ್ತು ಅಂತ ನಾನು ಕೇಳ್ಕೊಳ್ತೀನಿ. ಚುನಾವಣೆ ಬಂದಾಗ ಮಾತ್ರ ಅನ್ನೋದೊಂದು ಆರೋಪ ಇತ್ತು. ನೀವು ಚುನಾವಣೆ ಪೂರ್ವದಲ್ಲೇ ಏನು ಒಂದು ಮೊದಲಿಂದನೂ ಕೂಡ ಒಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ರಿ. ಇದಕ್ಕೆ ಯಾವ ರೀತಿ ಯಾರ ಪ್ರೇರಣೆ ಅಥವಾ ನಿಮ್ಮ ಹಿಂದಿನ ಶಕ್ತಿ? ಆ್ಯಕ್ಚುಲಿ ಹೇಳಬೇಕಂದ್ರೆ ರಾಜಕಾರಣಿಗಳು ಈ ಹಂತದಲ್ಲಿ ಯಾರೂ ಫೀಲ್ಡ್ಗೆ ಇಳಿಯೋದಿಲ್ಲ. ಬಟ್ ಏನಂದರೆ ಅವ್ರಿಗೆ ಏನಂದರೆ ಓನ್ಲಿ ಆಶ್ವಾಸನೆ. ಯಾಕಂದರೆ ಇಲೆಕ್ಷನ್ ಅನ್ನೋದು ಒಂದು ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ. ನಮ್ಮ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಇಲೆಕ್ಷನ್ಗೆ ಒಂದು 6 ತಿಂಗಳ 7 ತಿಂಗಳ ಇದ್ದಂಗೆ ಬಂದು ಇಳಿತಾರೆ. ನಾನು ಅದನ್ನು ಮಾಡಿಕೊಡ್ತೆ ಇದನ್ನು ಮಾಡಿಕೊಡ್ತೆ ಅನ್ನೋ ಆಸೆ ತೋರಿಸ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಭಟ್ಕಳ ಹೊನ್ನಾವರ ತಾಲೂಕಿನಲ್ಲಿ ಈ ಹೊಳೆಸಾಲ್ ಭಾಗದ ಜನ ಯಾರಿದ್ದಾರಲ್ಲ ಅವರಿಗೆಲ್ಲರೂ ರಾಜಕಾರಣಿಗಳು ಮೊಳೆ ಹೊಡಿತಿದ್ದಾರೆ ಹಿಂದಿಂದ. ಓಕೆನಾ, ಆಶ್ವಾಸನೆ ತೋರಿಸಿ ಏನು ಕೆಲಸ ಮಾಡಿಕೊಡ್ತಾ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಟ್ ನಾನು ಒಂದು ಸಮಾಜ ಸೇವೆ ಮಾಡ್ತಿರೋದು ಇವತ್ತಿನಿಂದ. ಬಟ್ ಪುನೀತ್ ರಾಜ್ಕುಮಾರ್ ಅವರು ಇದನ್ನು ನೋಡಿಬಿಟ್ಟೆ ನನಗೆ ಇನ್ನೂ ಮಾಡಬೇಕು ಅನ್ನೋದು ಒಂದು ಧೈರ್ಯ ಬಂದಿದೆ. ಅದಕ್ಕಾಗಿ ನಾನು ನನ್ನ ಕೈಲಾದಷ್ಟು ನಾನು ಸೇವೆನ ಸಲ್ಲಿಸ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ಮುಂದೊಂದು ಅಧಿಕಾರದ ಮೂಲಕ ಒಂದು ಶಾಸಕರಾಗಿ ಅವಕಾಶ ಸಿಕ್ಕರೆ ಇನ್ನು ಯಾವ ರೀತಿ ಅಂತ ಕನಸನ್ನು ನೋಡ್ಕೊಂಡಿದ್ರು? ಶ್ರೀ ಮಹಾಗಣಪತಿ ಹಾಗೂ ಜನರ ಆಶೀರ್ವಾದದಿಂದ ನನಗೇನಾದರೂ ಒಂದು ಅವಕಾಶ ಸಿಕ್ಬಿಟ್ರೆ
ನಾನು ಇಂಥ ಒಂದು ಘಟನೆಯನ್ನು ಈಗ ನೋಡಿ ಇಲ್ಲಿ ಸ್ಥಿತಿಗತಿ ಹೇಗೆ ಅಂತ ನಿಮ್ಗೆ ಗೊತ್ತುಂಟು. ಇಂಥ ಜನರ ಒಟ್ಟಿಗೆ ನಾನು ಬೆರೆತು ಅವರಿಗೊಂದು ಮೂಲಭೂತ ಸೌಕರ್ಯ ಆಗಲಿ, ಒಂದು ಉದ್ಯೋಗ ಸೃಷ್ಟಿ ಮಾಡೋದಾಗಲಿ ಅಂಥದನ್ನು ನಾನು ಸ್ಫೂರ್ತಿಯಾಗಿ ಕೊಡ್ತೇನೆ ಅಂತ ನಾನು ತುಂಬಾ ಮನಸ್ಸಿನಿಂದ ಹೇಳ್ತಿದ್ದೀನಿ. ಗ್ರಾಮ ಪಂಚಾಯತ್ ಸದಸ್ಯ ವಿನಾಯಕ್ ನಾಯ್ಕ್ ಮಾತನಾಡಿ, ಕೃಷ್ಣ ನಾಯ್ಕ್ ಮತ್ತು ಅವರ ಸಹೋದರಿ ಇಬ್ಬರೇ ವಾಸ್ತವ್ಯ ಮಾಡ್ತಿದ್ದಾರೆ. ಇವರು ಬಡ ಕುಟುಂಬದವರು. ಅವರಿಗೆ ಅನಾನುಕೂಲದ ಪರಿಸ್ಥಿತಿ ಇತ್ತು. ಅರಣ್ಯ ಇಲಾಖೆಯ ಜಾಗದಲ್ಲಿ ಅವರು ಇರೋದ್ರಿಂದ ಸರ್ಕಾರಿ ಮನೆ ಹಾಕಲು ಸಾಧ್ಯವಾಗ್ತಿಲ್ಲ. ಸ್ಥಳೀಯ ಆಟೋದವರಿಂದ ಪರಿಸ್ಥಿತಿ ತಿಳಿದು ಮಾಸ್ತಪ್ಪ ನಾಯ್ಕರು ಸಹಾಯ ಮಾಡಿದ್ದಾರೆ ಎಂದರು. ನಮ್ಮ ರಿಕ್ಷಾದವರ ಕೋರಿಕೆ ಮೇರೆಗೆ ನಮ್ಮೂರಿಗೆ ಬಂದಿದ್ದಾರೆ. ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಅವರು ಒಂದು ರೀತಿ ಸಮಾಜ ಸೇವಕರು. ಯಾಕೆಂದರೆ ಕಳೆದ 2 ವರ್ಷದಿಂದ ನನಗೆ ಆತ್ಮೀಯ ಪರಿಚಯ ಇದೆ ಮತ್ತು ನಮ್ಮ ದೂರದ ಸಂಬಂಧಿಕರಿಗೆ. ಅದು ನಾನು ಕೆಲವೊಂದು ಅನಾರೋಗ್ಯದವರಿಗೆ ಅವ್ರ ಹತ್ರ ಕೆಲವೊಬ್ಬರ ವಿಷಯ ಹೇಳಿದಾಗ ಸ್ಪಂದನೆ ಮಾಡಿದ್ದಾರೆ ಹಾಗೂ ಉತ್ತಮ ಸಮಾಜ ಸೇವೆ ಮಾಡ್ತಾವ್ರೆ. ಇವರು ಇದೇ ರೀತಿ ಸಮಾಜ ಸೇವೆ ಮಾಡಲಿ ಅಂತ ಹೇಳ್ತಾ ಆಸೆ ಪಡ್ತೇನೆ. ಅದೇ ರೀತಿ ಇವರು ಬಡ ಕುಟುಂಬದವರು. ಆ್ಯಕ್ಚುಲಿ ಫಾರೆಸ್ಟ್ ಲ್ಯಾಂಡಲ್ಲಿ ವಾಸವಿದ್ದರಿಂದ ಅವರಿಗೆ ಸರ್ಕಾರದಿಂದ ಮನೆ ಕೊಡಲಿಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಇಬ್ಬರೇ ಇದರಿಂದವ ಅಣ್ಣ ತಂಗಿ ಇಬ್ಬರೇ ಇದರಿಂದವ ಭಾಳ ಅನಾನುಕೂಲ ಪರಿಸ್ಥಿತಿ ಇತ್ತು. ಈ ಬಗ್ಗೆ ಗಮನ ಸೆಳೆದವರು ರಿಕ್ಷಾದವರು. ಅದಕ್ಕಾಗಿ ಇವತ್ತು ಬಂದು ಈ ಒಂದು ಗ್ಯಾಸನ್ನು ವಿತರಣೆ ಮಾಡೋದಕ್ಕೆ ನಾನು ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸ್ಥಳೀಯ ರಾಜು ನಾಯ್ಕ್ ಮಾತನಾಡಿ, ಮಾಸ್ತಪ್ಪ ನಾಯ್ಕರು ಕಷ್ಟದಲ್ಲಿರುವ ಕೃಷ್ಣ ನಾಯ್ಕ್ ಕುಟುಂಬಕ್ಕೆ ಕೊಡುಗೆಯನ್ನ ಕೊಟ್ಟು ನೆರವಾಗಿದ್ದಾರೆ ಎಂದರು. ಅಂತೇಳಿ ಬಂದು ವೀಕ್ಷಣೆ ಮಾಡಿ ಅವರಿಗೆ ಒಂದು ಕಷ್ಟದಲ್ಲಿ ಒಂದು ಸಣ್ಣ ಕೊಡುಗೆಯನ್ನು ಕೊಟ್ಟು ನೆರವಾಗಿದ್ದಾರೆ. ಅವರು ಹೇಳಿದ ಹಾಗೆ ರಾಜಕಾರಣಿಗಳು ಬಹಳ ಜನ ಇದ್ದಾರೆ, ಕೊಡುವಂಥ ಶಕ್ತಿ ಇದ್ದವರು ಇನ್ನೂ ಬಹಳ ಇದ್ದಾರೆ. ಆದರೆ ಯಾರೂ ಮನಸ್ಸು ಮಾಡ್ತಾ ಇಲ್ಲ. ಇಂಥ ಬಡವರು ಇನ್ನೂ ಬಹಳ ಜನ ಇದ್ದಾರೆ. ಹಾಗಾಗಿ ಇವರ ಜೊತೆಯಲ್ಲಿ ರಾಜಕಾರಣಿಗಳು ಕೂಡ ಅಧಿಕಾರದಲ್ಲಿ ಇದ್ದವರಾಗಬಹುದು, ಇಲ್ಲದೇ ಇದ್ದವರಾಗಬಹುದು. ಅವರೆಲ್ಲ ಇಂಥ ಒಂದು ಬಡವರನ್ನು ಹುಡುಕಿ ಸಹಾಯ ಸಹಕಾರವನ್ನು ನೀಡುವುದು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಅದೇ ರೀತಿ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಊರಿನ ಎಲ್ಲರ ಪರವಾಗಿ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದೇ ರೀತಿ ನಮ್ಮ ಈ ಒಂದು ಊರಿನಲ್ಲಿ ಅಂತ ಹೇಳಿ ಎಲ್ಲ ಊರಿನಲ್ಲೂ ಅಷ್ಟೇ ಬಡವರು ಬಹಳ ಜನ ಇದ್ದಾರೆ. ಅವರನ್ನೆಲ್ಲ ಹುಡುಕಿ ಅವರು ಒಂದು ಮಾತು ಹೇಳಿದ್ರು. ನಿನ್ನೆ ತಾನೇ ಪುನೀತ್ ರಾಜ್ಕುಮಾರ್ ಅವರ ಒಂದು ಜನ್ಮದಿನ ಆಗಿದೆ. ಅವರ ಹೆಸರನ್ನು ಹೇಳಿ ಅವರು ನಮಗೆ ಪ್ರೇರಣೆ ಅಂತ ಹೇಳಿದರು. ನಿಜವಾಗ್ಲೂ ಇದನ್ನೆಲ್ಲ ಒಂದು ಎಲೆಮರೆಕಾಯಿ ತರಹ ಮಾಡಬೇಕು. ಅವರು ಅದನ್ನೇ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ನಮಗೆ ಎಲ್ಲ ತುಂಬ ಸಂತೋಷ ತಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮೂರಲ್ಲಿ ಇನ್ನೂ ಅಲ್ಲಿ ಹಲವಾರು ಜನಗಳು ಭಾಳ ಅನಾರೋಗ್ಯದಿಂದ ಬಳಲುವಂಥವ್ರು, ಬಡತನದಲ್ಲಿ ಬೇರುವಂಥ ಇದ್ದಾರೆ. ಅವ್ರನ್ನೆಲ್ಲ ಹುಡುಕಿ ಸಹಾಯ ಸಹಕಾರ ನೀಡಲಿ. ಅದೇ ರೀತಿ ನಮ್ಮ ಊರಿನ ಗ್ರಾಮ ದೇವರಾದಂಥ ಶಂಭುಲಿಂಗೇಶ್ವರ ಅವರಿಗೆ ಆಯುಷ್ಯ ಆರೋಗ್ಯ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸಿಕೊಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕೃಷ್ಣ ನಾಯ್ಕ್ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಮಾಸ್ತಪ್ಪ ಅಭಿಮಾನಿಗಳು, ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘದವರು, ಸ್ಥಳೀಯರು ಉಪಸ್ಥಿತರಿದ್ದರು. ಎಷ್ಟು ಜನ ಇರ್ತಾರೆ? ದುಡಿಮೆ ಮಾಡೋರು ಯಾರು? ದುಡಿಯೋಕೆ ಸರ್ಕಾರದಿಂದ ಏನಾದರೂ ಒಂದು ನಿಮಗೆ ಆಗ್ರಹ ಇದೆಯಾ? ನಿಮ್ಗೆ ಏನಾದರೂ ಅನುಕೂಲ ಆಗಬೇಕು? ಸಹಾಯ ಸಿಗ್ತದೆ. ನೀವು ಉಜ್ವಲ ಯೋಜನೆ ಸಿಲಿಂಡರ್ ಕೊಡ್ತೀರಪ್ಪ, ತಗೊಳ್ಳಿಲ್ಲ? ಧನ್ಯವಾದ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.